ಇದೇ ಗೋಜು ಸರ್, ಇದೇ ಗೋಜು ಗೊಂದಲ ಬೇಡ ಅಂತ ಹಲವಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡ್ ಬಂದಿರ್ತಾರೆ ಒಂದು ಭೂಮಿಲಿ. ನಾ ರೈತರ ವಿಚಾರ ಮಾತಾಡೋದಾದ್ರೆ ವಕ್ಫ್ ಅಂತ ಹೇಳಿ 4 ಶಬ್ದ ಬಂದ್ಬಿಡ್ತವೆ ಸರ್ ಪಹಣಿ ಒಳಗೆ. ಹೊರೆ ಇಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡ್ ಬಂದಿದ್ದೀವಿ, ಅನ್ನ ತಿಂತಿದ್ದೀವಿ, ಈಗ ವಕ್ಫ್ ಬೋರ್ಡ್ ಎದುರುಗಡೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಈ ಥರದ ರೈತರ ಮನೋಭಾವನೆ ಇದೆ ಹೇಳಿ ಮೇಡಮ್. ಅದಕ್ಕೆ ನೀವು ಹಿಂದೆ ಹೋದ್ರೆ ಮಾಲಕರವ್ರೆ. ಸರ್ ಮಾಲೀಕರ ಪ್ರಶ್ನೆ ಬರಲ್ಲ ಸರ್, ಈಗ ಆಗಿರೋ ಸಮಸ್ಯೆ ತಪ್ಪು. ಹಿಂದೆ ಮಾಡಿದವನು ಅವನು ಫ್ರಾಡ್ ಮಾಡಿರ್ತಾನೆ, ಹಿಂದಿನ ಅವನು, ಇವನು 4ನೇದವನು. ಮುಂಚೆ ಅದು ವಕ್ಫ್ ಆಸ್ತಿನೇ. ಅಲ್ಲಿರುವಂಥ ಪೂಜಾರಿ, ದರ್ಗಾದಲ್ಲಿರುವಂಥ ಪೂಜಾರಿ ತನ್ನ ಹೆಸರಲ್ಲೇ ಮಾಡ್ಕೋತಾನೆ. ಅವಾಗೆಲ್ಲ ಕೈಲೇ ಬರಿತಾ ಇದ್ರು ಯಾರೋ ತಲಾಟಿಗಳು, ನಾವು ಗ್ರಾಮ ಸಹಾಯಕರು ಅಂತೀವಿ. ಅವನು ಟ್ರಾನ್ಸಾಕ್ಷನ್ ಆಗಿ ಇನ್ನೊಬ್ಬನಿಗೆ ಮಾರಿದ, ಎದವ ಬಿಗೆ ಮಾರಿದ, ಸಿ ಇವನು ಡಿದವನು, ಡಿದವನಿಗೆ ಇವ್ರು ನೋಟಿಸ್ ಕೊಟ್ಟರು ಅದು ನಮ್ದಂತ. ಅಂದರೆ ಮೂಲ ಅದು ಆಸ್ತಿ ಅವ್ರದ್ದೇ. ಆದರೆ ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಲವು ನಾವು ಬಿಟ್ಟು ಕೊಡ್ತೀವಿ, ಈಗ ದೇವಸ್ಥಾನ ಕಟ್ಟಿರ್ತಾರೆ, ಸ್ಮಶಾನ ಇದೆ, ಅವನ್ನೆಲ್ಲ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾರೆ, ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳಿದ್ದಾರೆ. ಅವ್ರು ಸ್ವಲ್ಪ ಮಟ್ಟಿಗೆ ಮಾಡ್ಲಿಕ್ಕೆ ಅವಕಾಶ ಇದ್ದಾರೆ. ಇನ್ನು ಕೆಲವು ಕಡೆ ಮಾಲಕರವ್ರೆ, ಏನು ಮಾಡ್ಲಿಕ್ಕೆ ಆಗೋಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ಭೂಮಿ ಯಾಕಂದ್ರೆ ಅವ್ರ ಹಿಂದೆ ಮಾಲಕರವ್ರೆ, ಇವ್ರ ನಡು ಯಾರೋ ಅದನ್ನು ಫ್ರಾಡ್ ಮಾಡಿರ್ತಾನೆ, ಫ್ರಾಡ್ ಮಾಡ್ತಾನೆ. ಅದಕ್ಕೆ ಸರ್ಕಾರ ಇನ್ನೇನೋ ಒಂದು ಡಿಸಿಷನ್ಗೆ ಬರಬೇಕು. ಇಲ್ಲ ಯಾರಿದಿದೆ ಹಿಂದೆ ಅರಸವ್ರು ಹೆಂಗೆ ಮಾಡಿದ್ರು, ಉಳುವವನೇ ಭೂಮಿ ಒಡೆಯ, ಹಂಗೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಅಂದರೆ ಕಾನೂನುಗಳಿದೆ ಆ ರೈತರ ಪರವಾಗಿ ಮಾಡಲಿಕ್ಕೆ. ಸೊ ಅದನ್ನು ಮಾಡೋಕ್ಕೆ ಅವಕಾಶ ಇದೆ, ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಅವ್ರ ನ್ಯಾಯ ಕೇಳ್ಕೊಳ್ಳಿಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ ಇದೆ. ಈಗ ಒಂದು ಭರವಸೆ ಕೊಡ್ಬೋದಾ ರೈತರಿಗೆ, ಖಂಡಿತವಾಗ್ಲೂ ಅವ್ರ ಭೂಮಿನ ಕಳ್ಕೊಳ್ಳಲ್ಲ ಅಂತ ಹೇಳಿ? ನೋಡ್ಬೇಕು ಮೇಡಮ್, ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಸ್ಮಶಾನ ಇದೆ, ಬಿಡ್ಬೋದು. ದೇವಸ್ಥಾನ ಇದೆ, ಬಿಡ್ಬೋದು. ಮತ್ತೇನರ ಅವಶ್ಯಕತೆ ಬಿಡ್ಬೋದು. ಅಲ್ಲಿ ಏನಾರ ಶಾಲಾ ಕಟ್ಟಿರ್ತಾರೆ, ಶಾಲಾ ಕಟ್ಟಡ ಇರ್ತೈತೆ, ಅದನ್ನೇನು ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು ಇವ್ರಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ರೈತರಿಗೆ. ಸೊ ಸರ್ಕಾರ ಮನಸ್ಸು ಮಾಡಿದ್ರೆ ಹೇಳಿದ್ರಲ್ಲ, ಬುಡವಣ್ಣೆ ಭೂಮಿ ಹಿಡಿಯ ಅಂತ ಏನು ಮಾಡ್ತಿದ್ರು ರೈತರು, ಅವ್ರಂತ ಕೂಡ ಮಾಡ್ಬೋದು. ಸೊ ಬೇರೆ ಸಾಕಷ್ಟು ಸರ್ಕಾರದಲ್ಲಿ ಆಪ್ಷನ್ಗಳಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.